ಅಪರಿಚಿತ ಮನೆಗಳಿಗೆ ಕನ್ನ ಹಾಕಿ ಹಣ ಆಭರಣ ದೋಚುತ್ತಿದ್ದ 2 ಪ್ರತ್ಯೇಕ ಗ್ಯಾಂಗ್ಗಳನ್ನು ದಕ್ಷಿಣ ವಿಭಾಗ ಪೊಲೀಸರು ಬಂಧಿಸಿದ್ದಾರೆ. ಒಬ್ಬಾಕೆ ಉಂಡ ಮನೆಗೆ ಕನ್ನ ಹಾಕಿದ್ರೆ ಇನ್ನೊಂದು ಗ್ಯಾಂಗ್ ಪರಿಚಿತರ ಮನೆಯನ್ನೇ ದೋಚಿ ಪೊಲೀಸರ ಬಲೆಗೆ ಬಿದ್ದಿದೆ. ಏನಿದು ಸ್ಟೋರಿ, ಬನ್ನಿ ನೋಡೋಣ. ಈ ಫೋಟೋದಲ್ಲಿರುವ ಈ ಖತರ್ನಾಕ್ ಲೇಡಿ ಹೆಸರು ಮಂಜುಳಾ. ಜೆಪಿ ನಗರದ ರೇಖಾ ಕಿರಣ್ ಅನ್ನೋರ ಮನೆಯಲ್ಲಿ ಕಳೆದ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡ ಈಕೆ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಮೈಸೂರಿನ ಎಚ್ಡಿ ಕೋಟೆ ನಿವಾಸಿಯಾದ ಈಕೆ ಕಳೆದ 8 ವರ್ಷಗಳಿಂದ ರೇಖಾ ಅನ್ನೋರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ಮನೆಯಲ್ಲಿ ಮೊಮ್ಮಗನ ನಾಮಕರಣಕ್ಕೆ ಆಭರಣ ಮಾಡಿಸಿದ್ದ ವಿಚಾರ ತಿಳಿದಿದ್ದ ಮಂಜುಳಾ ಅವುಗಳನ್ನ ಎಗರಿಸಲು ಪ್ಲಾನ್ ಕೂಡ ಮಾಡಿದ್ದಾಳೆ. ಕಳೆದ ಮಾರ್ಚ್ನಲ್ಲಿ ರೇಖಾ ಮತ್ತು ಮನೆಯವರು 2-3 ದಿನ ಮನೆಯಿಂದ ಹೊರಗೆ ಹೋಗಿದ್ರಂತೆ. ಈ ವೇಳೆ ಬೀರುವಿನಲ್ಲಿದ್ದ 34 ಲಕ್ಷ ಮೌಲ್ಯದ ಚಿನ್ನ, ವಜ್ರದ ಆಭರಣದ ಜೊತೆ 1 ಲಕ್ಷ ಕ್ಯಾಶ್ ಎಗರಿಸಿದ್ಲು. ಆಭರಣಗಳನ್ನು ಹುಟ್ಟೂರು ಎಚ್ಡಿ ಕೋಟೆಯಲ್ಲಿ ಇಟ್ಟು ಪುನಃ ಏನು ಗೊತ್ತಿಲ್ಲ ಎನ್ನುವಂತೆ ಮನೆ ಕೆಲಸಕ್ಕೆ ಬಂದಿದ್ಲು. ಜೆಪಿ ನಗರ ಠಾಣೆಗೆ ದೂರು ನೀಡಿದ ಬಳಿಕ ಮಂಜುಳಾ ಕಳ್ಳಾಟ ಬಯಲಾಗಿದೆ. ಮೊಮ್ಮಗನ ನಾಮಕರಣದ ನಿಮಿತ್ತ ಕೆಲವೊಂದು ಒಡವೆ ಮತ್ತು ವಜ್ರದ ಆಭರಣಗಳನ್ನು ತೆಗೆದು ಉಪಯೋಗಿಸಿ ನಂತರ 27/3 ಅವುಗಳನ್ನು ತಮ್ಮ ಮನೆಯ ಗಾಡ್ರೇಜ್ ಬೀರುವಿನಲ್ಲಿ ಇಟ್ಟಿದ್ದರು. ನಂತರ ಏಪ್ರಿಲ್ 4 ಆ ಬೀರುವನ್ನು ತೆಗೆದು ನೋಡಿದಾಗ ಆ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು, ವಜ್ರದ ಆಭರಣಗಳು ಕಾಣೆಯಾಗಿದ್ದು ಕಂಡುಬಂದು ಅದಕ್ಕೆ ಪೂರಕವಾಗಿ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು. ಇನ್ನೊಂದೆಡೆ ಬ್ಯೂಟಿಷಿಯನ್ ಕೆಲಸ ಮಾಡ್ತಿದ್ದ ಸ್ನೇಹಿತೆಯ ಮನೆಯಲ್ಲೇ 3 ಪರಿಚಿತ ವ್ಯಕ್ತಿಗಳು ಕಳ್ಳತನ ಮಾಡಿದ್ದಾರೆ. ಕೆಜಿ ನಗರದಲ್ಲಿ ನೇತ್ರ ಎಂಬಾಕೆ ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತ ಕಿರಣ್ ಕಳ್ಳತನಕ್ಕೆ ಸಂಚು ರೂಪಿಸಿ ಕೆಲಸ ಇದೆ ಅಂತ ನೇತ್ರಾಳನ್ನ ಮನೆಗೆ ಕರೆಸಿಕೊಂಡಿದ್ದ. ಸ್ನೇಹಿತರಾದ ನಾರಾಯಣ್ ಮತ್ತು ಆನಂದ್ ಮೂಲಕ ಬ್ಯಾಗ್ನಲ್ಲಿದ್ದ ಮನೆ ಕೀ ಕಳ್ಳತನ ಮಾಡಿಸಿ ಡೂಪ್ಲಿಕೇಟ್ ಕೀ ಮಾಡಿಸಿಕೊಂಡು ನೇತ್ರ ಮನೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ್ರು. ಕೆಜಿ ನಗರ ಠಾಣೆಯಲ್ಲಿ ದೂರು ನೀಡಿದ ಬಳಿಕ ಸ್ನೇಹಿತರಾದ ಕಿರಣ್, ನಾರಾಯಣ್ ಮತ್ತು ಆನಂದ್ ಸಿಕ್ಕಿಬಿದ್ದಿದ್ದಾರೆ. ಮತ್ತು ಆಕೆಯ ಮಗಳು ಬ್ಯೂಟಿಷಿಯನ್ ಆಗಿದ್ದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನೆಯಿಂದ ಸುಮಾರು 9,22,000 ಅಥವಾ ಸುಮಾರು 10 ಲಕ್ಷದಷ್ಟು ಚಿನ್ನಾಭರಣ ಮತ್ತು ನಗದನ್ನು ಕಳ್ಳತನ ಹೋಗಿರ್ತಕ್ಕಂಥದ್ದು ಕಂಡುಬರ್ತದೆ. ಸದ್ಯ 2 ಪ್ರಕರಣ ಸಂಬಂಧ ಕಳ್ಳತನವಾಗಿದ್ದ ಚಿನ್ನಾಭರಣ ಮತ್ತು ನಗದು ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮನೆ ಕಳ್ಳಿ ಮಂಜುಳಾ ಸೇರಿದಂತೆ 4ರನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬೆಂಗಳೂರಲ್ಲಿ ಬಹಳ ವರ್ಷಗಳ ನಂತರ ಜಾಹೀರಾತು ನೀತಿ ಜಾರಿಯಾಗಿದೆ. ಬೆಂಗಳೂರಿನ ಸೌಂದರ್ಯಕ್ಕೆ ಧಕ್ಕೆ ಅನ್ನುವ ಕಾರಣಕ್ಕೆ ಸ್ಥಗಿತವಾಗಿದ್ದ ಜಾಹೀರಾತು ಪ್ರದರ್ಶನ ಇದೀಗ ಮತ್ತೆ ಅಧಿಕೃತವಾಗಿದೆ. ಈ ಬಾರಿ ದೆಹಲಿ ಮಾದರಿಯಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಯೋಜನೆ ಸಜ್ಜಾಗಿದೆ. ಏನದು ಯೋಜನೆ, ಬನ್ನಿ ನೋಡೋಣ. 5-6 ವರ್ಷಗಳ ಹಿಂದೆ ಸಿಟಿಜನ್ ಸಂಘಟನೆಗಳು ನಗರದಲ್ಲಿನ ಜಾಹೀರಾತು ಪ್ರದರ್ಶನ ನಿಲ್ಲಿಸುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಾದ ಆಲಿಸಿದ್ದ ಹೈಕೋರ್ಟ್ ಬೆಂಗಳೂರಿನ ಸೌಂದರ್ಯಕ್ಕೆ ಧಕ್ಕೆಯಾಗದಂತೆ ಜಾಹೀರಾತು ನೀತಿ ರೂಪಿಸಿ ಎಂದು ಬಿಬಿಎಂಪಿಗೆ ಸಲಹೆ ಕೊಟ್ಟಿತ್ತು. ಅದರಂತೆ ಇದೀಗ ಬಿಬಿಎಂಪಿ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬದಲಾವಣೆ ಮಾಡಿ ಜಾಹೀರಾತು ನೀತಿಯನ್ನ ಪ್ರಾಯೋಗಿಕವಾಗಿ ಜಾರಿ ಮಾಡಿದೆ. ಬೆಂಗಳೂರಲ್ಲಿ ದೆಹಲಿ ಮಾದರಿ ಜಾಹೀರಾತು ನೀತಿ. ಪ್ರಾಯೋಗಿಕವಾಗಿ 800 ಕಡೆ ಎಲ್ಇಡಿ ಸ್ಕ್ರೀನ್. ಈ ಮೊದಲು ಫ್ಲೆಕ್ಸ್ ಮಾದರಿಯಲ್ಲಿ ಜಾಹೀರಾತು ಪ್ರದರ್ಶನ ಮಾಡಲಾಗುತ್ತಿತ್ತು. ಆದರೆ ಪಾಲಿಥೀನ್ ಅಂಶ ಹೆಚ್ಚಾಗಿರುತ್ತೆ, ಇದು ಪರಿಸರಕ್ಕೆ ಹಾನಿ ಎಂದು ವಾದಿಸಲಾಗಿತ್ತು. ಇದೀಗ ಬಿಬಿಎಂಪಿ ಬೈಲಾದಲ್ಲಿ ತಿದ್ದುಪಡಿ ಮಾಡಿ ಎಲ್ಇಡಿ ಸ್ಕ್ರೀನ್ ಸ್ಥಾಪಿಸಲು ಮುಂದಾಗಿದೆ. ಈಗ ಪ್ರಾಯೋಗಿಕವಾಗಿ 800 ಕಡೆ ಎಲ್ಇಡಿ ಪೋಸ್ಟರ್ ಹಾಕಲಾಗಿದೆ. ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ಸ್ಥಾಪಿಸಲಾಗಿದ್ದು ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಿವೆ. ಅವಕಾಶ ಕೊಟ್ಟು ಅವರಿಗೆ ರೆವೆನ್ಯೂನಲ್ಲಿ ಏನು ಬೇಕು ಮಾಡಲಿಕ್ಕೆ ಬಿಟ್ಟಿದ್ದೀವಿ, ಅದರ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಉಳಿದು ಎಲ್ಲ ಏನಿದೆ, ಸ್ಕೈ ವಾಕ್ಸ್ ಹೊಸದಾಗಿ ಏನು ಬರ್ತಾ ಇದೆ, ನಾವು ಅದಕ್ಕೆ PPP ಮೋಡ್ ಮಾಡ್ತಾನೆ ಇಲ್ಲ. ಟಾಯ್ಲೆಟ್ ಹೊಸದಾಗಿ ಏನು ಕಟ್ತಾ ಇದ್ದೀವಿ, ಅದಕ್ಕೆ PPP ಮೋಡ್ ಮಾಡ್ತಾ ಇಲ್ಲ. ಸಣ್ಣ ಇದನ್ನು ಶೀ ಟಾಯ್ಲೆಟ್ ಇತ್ಯಾದಿಗಾಗಿ ನಾವು ಕರೆದಿದ್ದೀವಿ, 3 ಸಲ ಯಾರೂ ಬಂದೇ ಇಲ್ಲ. ಬಿಕಾಸ್ ಅದನ್ನು ನಾನು ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಎಲ್ಲಿ ಅವರಿಗೆ ಈಗಾಗಲೇ ಅವಕಾಶ ಕೊಟ್ಟಿದ್ದೀವಿ, ಅಲ್ಲಿ ಮಾಡ್ತಾ ಇದ್ದಾರೆ, ಅದು ಏನು ಮಾಡಲಿಕ್ಕೆ ಆಗಲ್ಲ. ಪ್ರಾಯೋಗಿಕವಾಗಿ 800 ಕಡೆಯಲ್ಲಿ ಜಾಹೀರಾತು ಪ್ರದರ್ಶನ ಮಾಡಲಾಗುತ್ತಿದೆ. ಆಗು ಹೋಗುಗಳನ್ನ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಜಾರಿ ಮಾಡುವುದು ಬಿಬಿಎಂಪಿ ಉದ್ದೇಶ. ನೂತನ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಜಾರಿಯಾದರೆ 800 ಕೋಟಿಗೂ ಅಧಿಕ ಆದಾಯ ಬಿಬಿಎಂಪಿ ಖಜಾನೆ ಸೇರಲಿದೆ.
ಜಾಹೀರಾತು ನೀತಿ ಪಿಪಿಪಿ ಮಾಡೆಲ್ನಲ್ಲಿ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಸದ್ಯ 6 ಜಾಹೀರಾತು ಏಜೆನ್ಸಿಗಳಿಗೆ ಪ್ರಾಯೋಗಿಕವಾಗಿ ಜಾಹೀರಾತು ಪ್ರದರ್ಶಿಸುವಂತಹ ಗುತ್ತಿಗೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಂಪನಿಗಳಿಗೂ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಅಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.